ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ದೇವ್ನಿಗೆ ಡಿಸ್ಚಾರ್ಜ್ ಮಾಡಿರ್ತಾರೆ. ಡಾಕ್ಟರ್ ಖುದ್ದಾಗಿ ಹೇಳಿರ್ತಾರೆ ಪವಿತ್ರನೇ ಚೆನ್ನಾಗಿ ನೋಡ್ಕೊಳ್ಳೋದು, ಪವಿತ್ರನಕ್ಕಿಂತ ಯಾರೂ ಚೆನ್ನಾಗಿ ನೋಡ್ಕೊಳ್ಳಲ್ಲ ದೇವ್ ಸರ್ನ. ಹೇಗಾದರೂ ಮಾಡಿ ನೀವು ಬೇರೆ ನರ್ಸ್ಗಳನ್ನ ಕರೆಸೋದು ಬೇಡ ಅಂತ ಡಾಕ್ಟರ್ ಹೇಳಿ ಕಳಿಸಿರ್ತಾರೆ. ಹಾಗಾಗಿ ಮನೆಗೆ ಬರ್ತಾರೆ ದೇವ್ ಮತ್ತು ಪವಿತ್ರ ಕೂಡ ಬರ್ತಾರೆ. ಬಂದ ತಕ್ಷಣ ರಾಧಿಕಾನೇ ಇಬ್ಬರೂ ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊಳ್ತಾಳೆ. ಹಾಗೆ ಪವಿತ್ರ ತನ್ನ ಮನಸ್ಸಲ್ಲಿ ಇರುವಂಥ ಎಲ್ಲ ಗೊಂದಲಗಳನ್ನು ಕಳೆದು ಮತ್ತೆ ಒಳಗಡೆ ಹೆಜ್ಜೆ ಇಡೋಕ್ಕೆ ಬರ್ತಾಳೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ನನ್ನ ಆಯಸ್ಸನ್ನು ನಿನಗೆ ಕೊಟ್ಟು 100 ವರ್ಷ ಚೆನ್ನಾಗಿ ಬಾಳಪ್ಪ ದೇವು ನೀನು ಅಂತ ಹೇಳ್ತಾ ಇರ್ತಾರೆ ತಾತ. ಇಲ್ಲ ತಾತ, ನಿನ್ನ ಜೊತೆ ನಾನು ಜಗಳ ಆಡಬೇಕಲ್ಲ, ಅದಕ್ಕಾದ್ರೂ ನೀನು ಬದುಕಿರಲೇಬೇಕು ಅಂತೇಳಿ ದೇವು ಅವರು ತಮಾಷೆ ಮಾಡ್ತಾರೆ. ಹಾಗೆ ರಾಧಿಕಾ ಮತ್ತು ನಮೃತ ಸೇರಿ ಬೇರೆ ನರ್ಸ್ಗಳನ್ನ ಕರೆಸೋಣ, ಅವರು ಚೆನ್ನಾಗಿ ನೋಡ್ಕೊಳ್ತಾರೆ, ಎಕ್ಸ್ಪೀರಿಯನ್ಸ್ ನರ್ಸ್ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ತಾತ ಹೇಳ್ತಾ ಇರ್ತಾರೆ, ಬೇಡ, ದೇವ್ರನ್ನ ಗಂಡನ ಹೆಂಡ್ತಿನೇ ಚೆನ್ನಾಗಿ ನೋಡ್ಕೊಳ್ಬೇಕು, ಅದಕ್ಕಿಂತ ಪ್ರೀತಿ ಇನ್ನೇನು ಇರಲ್ಲ ಅಂತ ಹೇಳ್ಬಿಟ್ಟು ತಾತ ಹೇಳ್ತಾ ಇರ್ತಾರೆ. ಹಾಗೆ ಡಾಕ್ಟರ್ ಬಂದುಬಿಟ್ಟು ಹೇಗಿದ್ದೀರಾ ದೇವ್ ಸರ್ ನೀವು ಅಂತ ಕೇಳ್ತಾ ಇರ್ತಾರೆ. ಸರಿ, ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಪವಿತ್ರನ ಹೆಗಲ ಮೇಲೆ ಕೈ ಹಾಕ್ಬಿಟ್ಟು ದೇವ್ ಸರ್ ಮತ್ತೆ ರೂಮ್ಗೆ ಹೋಗ್ತಾರೆ. ಹೋದ ತಕ್ಷಣ ಅಲ್ಲಿ ಡಾಕ್ಟರ್ ಹೇಳ್ತಾ ಇರ್ತಾರೆ, ನೀವು ಪವಿತ್ರ ನೀ ಚೆನ್ನಾಗಿ ನೋಡ್ಕೊಳ್ಬೇಕು, ನಿನ್ನ ಗಂಡನ ಆಯಸ್ಸು ನಿನ್ನ ಕೈಯಲ್ಲೇ ಇದೆ ಅಂತ ಹೇಳ್ಬಿಟ್ಟು ಪವಿತ್ರನಿಗೆ ಡಾಕ್ಟರ್ ಹೇಳಿರ್ತಾರೆ. ಹಾಗೆ ತಮಾಷೆ ಮಾಡ್ತಾ ಪವಿತ್ರ ಮತ್ತು ದೇವ್ ಖುಷಿಯಾಗಿರ್ತಾರೆ. ಈ ಮುಂದಿನ ಎಪಿಸೋಡ್ ಬೇಕಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.